ಮಾನ್ಯ ಆರ್ ಅಶೋಕ್ ಅವರು ಹೇಳಿದ್ದನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ಯತ್ನಾಳ್ ಅವರು ಮುಂಚಿತವಾಗಿ ಶುರು ಮಾಡಿರ್ತಕ್ಕಂಥದ್ದು ಅನ್ನೋದನ್ನು ಅಶೋಕ್ ಅವರು ಕೂಡ ಹೇಳಿದ್ದಾರೆ, ನಾನು ಕೂಡ ಗಮನಿಸಿದ್ದೇನೆ. ಇಲ್ಲಿ ಯತ್ನಾಳ್ ಅವರು ಶುರು ಮಾಡಿದ್ದಾರೋ ಮೊದಲು ವಿಜೇಂದ್ರ ಅವರು ಶುರು ಮಾಡಿದ್ದಾರೋ ಪ್ರಶ್ನೆ ಅಲ್ಲ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಕ್ಫ್ ಹೆಸರು ಹೇಳಿಕೊಂಡು ಇವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು, ಮಠಮಾನ್ಯಗಳಿಗೆ ಅನ್ಯಾಯ ಆಗಬಾರ್ದು, ದೇವಸ್ಥಾನಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಆಗಬಾರ್ದು ಅಂತ ಹೇಳಿ ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟಿನ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ದೇಶಾದ್ಯಂತ ಒಪಿನಿಯನ್ ತೆಗೆದುಕೊಂಡು ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅದನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ವಕ್ಫ್ ಅಮೆಂಡ್ಮೆಂಟನ್ನು ತರಬೇಕು, ಪಾರ್ಲಿಮೆಂಟಲ್ಲಿ ತರಬೇಕು ಅಂತೇಳಿ ಚಿಂತನೆ ಮಾಡಿದ ನಂತರದಲ್ಲಿ ಇವೆಲ್ಲ ಘಟನಾವಳಿಗಳು ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯತ್ನಾಳ್ ಗೌಡರು ತಗೊಬಂದ್ರೋ ವಿಜೇಂದ್ರ ತಗೊಬಂದ್ರೋ ಪ್ರಶ್ನೆ ಅಲ್ಲ, ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ವಕ್ಫ್ ಕಾನೂನು ಇದೆ ಅಂತೇಳಿ ಇವತ್ತು ಬಡವರನ್ನ ರೈತರನ್ನ ಬೀದಿ ತರ್ತಕ್ಕಂಥ ಕೆಲಸ ದೇಶದ ಯಾವುದೇ ರಾಜ್ಯ ಸರ್ಕಾರಗಳು ಮಾಡಬಾರ್ದು ಅಂತೇಳಿ ಕೇಂದ್ರ ಸರ್ಕಾರದ ಒಂದು ಚಿಂತನೆ ಇದು. ಅದಕ್ಕೆ ಪೂರಕವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಮೂರು ತಂಡಗಳಲ್ಲಿ ಇವತ್ತು ರಾಜ್ಯದ ಪ್ರವಾಸ ಮೊದಲ ವಾರದಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ಮತ್ತು ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಧರಣಿಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಯಾರು ರೈತರಿದ್ದಾರೆ, ಜಮೀನು ನೋಟಿಸ್ಗಳು ಬಂದಿದೆ, ಅವ್ರನ್ನ ಅಹವಾಲನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ರೈತರ ಪರವಾಗಿ ನಾವು ಇದ್ದೇವೆ, ನಾವು ಗಟ್ಟಿಯಾಗಿದ್ದೇವೆ ಅನ್ನೋದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಈಗ ಯಾರು ಮಾಡಿದ್ರು ಕೂಡ ಬಿಜೆಪಿಗೆ ಕ್ರೆಡಿಟ್ ಹೋಗುವಂಥದ್ದು. ಒಂದ್ ಕಡೆ ಅಶೋಕ್ ಅವರು ಹೇಳ್ತಾರೆ ಯತ್ನಾಳ್ ಗೌಡರು ನಾ ಸ್ಟಾರ್ಟ್ ಮಾಡಿದ್ರು ಕ್ರೆಡಿಟ್ಗೋಸ್ಕರ ಪಕ್ಷ ನೋಡ್ರಿ, ಬೇರೆ ಯತ್ನಾಳಾರೋ ಕ್ರೆಡಿಟ್ ತೆಗೆದುಕೊಳ್ಳಿ, ಯಾರೋ ಕ್ರೆಡಿಟ್ ತೆಗೆದುಕೊಳ್ಳಿ, ಅದ್ರ ಬಗ್ಗೆ ನಂದೇನು ಪ್ರಶ್ನೆ ಇಲ್ಲ. ನಾನು ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ಕ್ರೆಡಿಟ್ ತೆಗೆದುಕೊಳ್ಳೋಕ್ಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇಲ್ಲ, ರೈತರು ಹೋರಾಟ ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸಹ ರೈತರ ಪರವಾಗಿದೆ. ರೈತರಿಗೆ ಅನ್ಯಾಯ ಆಗೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆ ವಿಚಾರವಾಗಿ ನಮ್ಮದು ಸ್ಪಷ್ಟತೆ ಇದೆ. ಹಾಗಾಗಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ಮಾಡಿದಿರಿ, ಯಾರೋ ಒಬ್ರಿಬ್ರಿಲ್ಲ ಅಂತೇಳಿ ಸಂಘಟಿತ ಇಲ್ಲ ಅಂತ ಯಾಕೆ ಅನ್ಕೊಂತೀರಿ? ಇವತ್ತು ಆರ್ ಅಶೋಕ್ ನೇತೃತ್ವದಲ್ಲಿ ಒಂದು ತಂಡ ಮಾಡಿದ್ದೇವೆ, ನನ್ನ ನೇತೃತ್ವದಲ್ಲಿ ಒಂದು ತಂಡ ಇದೆ, ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ತಂಡ ಇದೆ, ಎಲ್ಲ ಶಾಸಕರು ಮಂತ್ರಿಗಳು ಯತ್ನಾಳ್ ಆದಿಯಾಗಿ ಎಲ್ಲರೂ ಕೂಡ ತಂಡದಲ್ಲಿದ್ದಾರೆ. ಹಾಗಾಗಿ ತಂಡ ಇಲ್ಲ ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ? ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಜೊತೆಲಿ ಇರ್ತಾರೆ. ನೋಡ್ರಿ, ರೈತರ ವಿಚಾರ ಬಂದಾಗ ಯಾರು ಬೇಕಾದ್ರೂ ಹೋರಾಟ ಮಾಡ್ಬೋದು, ನಮ್ಮ ವಿರೋಧ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇದೆ. ಯಡಿಯೂರಪ್ಪನವರು ಕೂಡ ಯಾವತ್ತೂ ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಇವತ್ತು ಯಡಿಯೂರಪ್ಪನವರು ರೈತರ ಹೆಸರಲ್ಲಿ ಪ್ರಮಾಣ ವಚನ ತೆಗೆದುಕೊಂಡು ರೈತರ ಪರವಾಗಿ ಅನೇಕ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ರೈತರ ಪರವಾಗಿರ್ತಕ್ಕಂಥ ಪಕ್ಷ ಅಂತೇಳಿ ರೈತರು ಕೂಡ ಇವತ್ತು ಭಾವಿಸ್ಕೊಂಡಿದ್ದಾರೆ. ರೈತರು ಇವತ್ತು ಸಂಕಷ್ಟದಲ್ಲಿದ್ದಾಗ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯನೂ ಕೂಡ ಇದೆ. ರೈತ ಪರವಾಗಿ ನಿಲ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಆದ್ಯತೆ ಇದೆ. ಹಾಗಾಗಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ. ವಿಜೇಂದ್ರ ಅವ್ರನ್ನ ಯಾಕೆ ಸರ್ ಈ ರೀತಿ ಅಂದ್ರೆ ಅಧ್ಯಕ್ಷ ರಾಜ್ಯಾಧ್ಯಕ್ಷ ನಿಮ್ಮ ತಂಡಕ್ಕೆ ಅಪ್ಪ ಅಮ್ಮನೂ ಇಲ್ಲ ಅಮ್ಮನೂ ಇಲ್ಲ ನಾವು ಈಗ ಯಾರು ಅನಾಥರಾಗ್ತಾರೆ ಅಂತೇಳಿ ಬರೋದ್ರಿಂದಲೇ ಗೊತ್ತಾಗ್ತದೆ. ನಾನು ಇನ್ನೇನು ಅದ್ರ ಬಗ್ಗೆ ಹೆಚ್ಚು ಮಾತನಾಡೋಕೆ ಹೋಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ನಾವು ಒಗ್ಗಟ್ಟಾಗಿದ್ದೇವೆ, ರೈತರ ವಿಚಾರದಲ್ಲಿ ಒಟ್ಟಾಗಿ ನಾವು ಸೇರಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು, ಧನ್ಯವಾದಗಳು. ಆಪರೇಷನ್ ಕಮಲ ವಿಚಾರವಾಗಿ ಸರ್, ಆಪರೇಷನ್ ಕಮಲವಾಗಿ ಸಿದ್ದರಾಮಯ್ಯ ಅವರೇ ಶಾಸಕರನ್ನ ಕಳಿಸ್ಕೊಟ್ಟಿದ್ರು ಅಂತ ಜೋಶಿ ಅವರು ಹೇಳ್ತಾರೆ. ಅದರಲ್ಲೂ ಕೂಡ ಈಗ ಆಪರೇಷನ್ ಕಮಲದ ವಿಚಾರ ಸಿಎಂ ಈಗ 50-50 ಕೋಟಿ ಕೊಟ್ಟು ಶಾಸಕರಿಗೆ ಕರ್ಕೊಂಡು ಬರೋದು ಸಾಧ್ಯ? ನೋಡ್ರಿ, ನೀವು ಸಿದ್ದರಾಮಯ್ಯ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಮಗೂ ಕೂಡ ಅಯ್ಯೋ ಅನ್ನಿಸ್ತದೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ನೋಡಿದ್ರೆ. ಅವ್ರ ಕೈಯನ್ನು ಅವ್ರ ಕೈ ಕಟ್ಟಾಕೊಂಡಿದ್ದಾರೆ. ಒಂದು ಕಡೆ ಹಣಕಾಸಿನ ಕೊರತೆ, ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕೂ ಸಾಧ್ಯ ಆಗ್ತಾಯಿಲ್ಲ, ಗ್ಯಾರಂಟಿಯ ಭರವಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಶಾಸಕರು ಇವತ್ತು ಮೈಮೇಲೆ ಬೀಳ್ತಾ ಇದ್ದಾರೆ. ಸಿದ್ದರಾಮಯ್ಯರೇ ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರೆ, ಆಗ ಹೇಳಿದ್ನಲ್ಲ, ಶಾಸಕರೇ ಹೇಳ್ತಾ ಇದ್ದಾರೆ. ದುರ್ದೈವ ನಮ್ದು ಇವತ್ತು ಶಾಸಕರಾಗಿರ್ತಕ್ಕಂಥದ್ದು ಆಡಳಿತ ಪಕ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಬಹಳ ದಿನಗಳಿಂದಲೇ ಶುರುವಾಗಿದೆ. ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬಹುದು. ಇವತ್ತು ಆಡಳಿತ ಪಕ್ಷದ ಶಾಸಕರು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ 50 ಕೋಟಿ ಕೊಡಿ, 100 ಕೋಟಿ ಕೊಡಿ ಅಂತೇಳಿ. ಹಾಗಾಗಿ ಮುಖ್ಯಮಂತ್ರಿಗಳು ಬಹಳ ಚಾಲಾಕರವರು.
ಆಗ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, 50 ಕೋಟಿ ಆಫರ್ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರಿಗೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಸ್ವಾಮಿ ಸಿದ್ದರಾಮಯ್ಯನವರೇ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಆಫರ್ ಮಾಡ್ತಾ ಇರ್ತಕ್ಕಂಥದ್ದು. 66 ಶಾಸಕರನ್ನ ಇಟ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಶಾಸಕರಿಗೆ ಆಮಿಷ ಒಡ್ಡಂತ ಮೂರ್ಖತನ ಮಾಡೋದಕ್ಕೆ ಸಾಧ್ಯ ಇಲ್ಲ. 66 ಜನ ಶಾಸಕರು ಇಟ್ಕೊಂಡು ಸರ್ಕಾರ ಮಾಡೋದಕ್ಕಾಗೋದಿಲ್ಲ. ಅದರ ಬದಲಾಗಿ ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇದೆ. ಮುಖ್ಯಮಂತ್ರಿ ಕುರ್ಚಿ ಇವತ್ತು ಹರಾಜಿಗಿಟ್ಟಿದ್ದೀರಿ ನೀವು. ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನು ಕಳೆದುಕೊಳ್ತೇನೆ ಅನ್ನುವ ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಇವತ್ತು ಏನು ಹರಾಜು ನಡೀತಾ ಇದೆ. ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸಚಿವರು, ಹಿರಿಯ ಮುಖಂಡರು ಇವತ್ತು ಹರಾಜು ಮಾಡ್ತಾ ಇದ್ದಾರೆ 50 ಕೋಟಿ 100 ಕೋಟಿ ಅಂತ. ಹಾಗಾಗಿ ಮುಖ್ಯಮಂತ್ರಿಗಳು ಆತಂಕದಲ್ಲಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ನೋಡಿ, ಯಾರು ಸರಿ ಯಾವುದೇ ಆದರೂ ಕೂಡ ಅದಕ್ಕೆ ಒಂದು ಮಾನದಂಡಗಳು ಇರ್ತದೆ. ನೀವು ಕಂಪ್ಯೂಟರ್ ಅಧಿಕಾರಿಗಳು ಕಂಪ್ಯೂಟರ್ ಮುತ್ಕೊಂಡು ಕ್ಯಾನ್ಸಲ್ ಮಾಡೋದಕ್ಕಾಗೋದಿಲ್ಲ. ಅದರದ್ದೇ ಅಂತ ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ. ಹಿಂದೆ BJP ಸರ್ಕಾರ ಇದ್ದಾಗಲೂ ಕೂಡ ಆಗಿದೆ. ಅದಕ್ಕೆ ಯಾರು ಕೂಡ ತಕರಾರು ಮಾಡಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದೇನೆ, ಯಾರಿಗೆ ಅರ್ಹತೆ ಇಲ್ಲ, ಯಾರು ಇವತ್ತು BPL ಕಾರ್ಡನ್ನು ದುರುಪಯೋಗ ಪಡೆದುಕೊಳ್ತಿದ್ದಾರೆ ಅದನ್ನು ವಜಾ ಮಾಡಲಿ. ಆದರೆ ವಜಾ ಮಾಡುವ ಮುಂಚಿತವಾಗಿ ಅಧಿಕಾರಿಗಳು ಸರಿಯಾದ ರೀತಿ ಹೋಮ್ವರ್ಕ್ ಮಾಡಬೇಕಾಗ್ತದೆ. ಸುಮ್ಮನೆ ಪ್ಯಾನ್ ಕಾರ್ಡ್ ಆಧಾರ ಇಟ್ಕೊಂಡಿದ್ದೇವೆ, ಇನ್ಕಮ್ ಟ್ಯಾಕ್ಸ್ ಆಧಾರ ಇಟ್ಕೊಂಡಿದ್ದೇವೆ ಅಂತೇಳಿ ಏಕಾಏಕಿ ಬಡವರನ್ನ ಬೀದಿ ತರ್ತಕ್ಕಂಥ ಕೆಲಸ ಮಾಡೋದಕ್ಕಾಗೋದಿಲ್ಲ. ಅಚಾನಕ್ಕಾಗಿ ಯಾಕೆ ಈ ರೀತಿ ಸರ್ಕಾರ ಕ್ರಮವನ್ನು ಕೈಗೊಳ್ತಾ ಇದೆ? ಯಾಕೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ್ನಲ್ಲ, ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡಿತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ತಮ್ಮ ಜಾಣ್ಮೆ, ತಮ್ಮ ಬುದ್ಧಿವಂತಿಕೆ, ಹಣವನ್ನು ಕ್ರೋಢೀಕರಿಸೋದಕ್ಕೆ ಮಾಡೋದಕ್ಕೆ ಸಾಧ್ಯ ಆಗ್ತಲ್ಲ. ಅದರ ಬದಲಾಗಿ ಇವತ್ತು ಬಡವರಿಗೆ ಬಲಿ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗೆದುಹಾಕಲಿ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಏನು ಹೇಳಿದ್ರು, ಇವತ್ತು ಯಾರು ಅರ್ಹರಿದ್ದಾರೆ ಒಂದೇ ದಿನದಲ್ಲಿ ಕೊಡ್ತಾರಂತೆ 24 ಗಂಟೆಯಲ್ಲಿ. ಸಾಧ್ಯನೆಲ್ಲ ಇವ್ರು ಮಾಡೋದಕ್ಕೆ ಆ ರೀತಿ ಏಕಾಏಕಿ ಈ ರೀತಿ ತೀರ್ಮಾನ ತೆಗೆದುಕೊಂಡು ಬಡವರಿಗೆ ಬೀದಿ ತರ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ.